ಬಂಗಾರಪೇಟೆ ಕರಗ ಇಡೀ ನಾಡಿನಲ್ಲೇ ಪ್ರಸಿದ್ಧಿಯನ್ನು ಹೊಂದಿದ್ದು ಸುಮಾರು 80 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ತಾಲೂಕು ಗಡಿಭಾಗಕ್ಕೆ ಹತ್ತಿರ ಇರುವುದರಿಂದ ಅಕ್ಕಪಕ್ಕದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕರಗದ ಮೆರುಗನ್ನು ಹೆಚ್ಚಿಸುತ್ತಾರೆ. ಆದರೆ ಈ ಬಾರಿ ಬಹಳ ವಿಜೃಂಭಣೆಯಿಂದ ಮೇ 20ರಿಂದ 26ರ ತನಕ ನಡೆಯುವ ಕರಗ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲು ಸಮಿತಿಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಶ್ರೀ ಧರ್ಮರಾಯ ಸ್ವಾಮಿ ಸೇವಾಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿ ರಾಮಮೂರ್ತಿ ಹೇಳಿದರು. ಪಟ್ಟಣದ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಂಗಾರಪೇಟೆ ಪಟ್ಟಣ ಈಗ ಬಹಳ ದೊಡ್ಡದಾಗಿ ನಿರ್ಮಾಣವಾಗಿರುವ ಕಾರಣ ಹೂವಿನ ಕರಗ ದಿನದಂದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾತ್ರ ಹೂವಿನ ಕರಗ ಸಂಚರಿಸಲಾಗುವುದು. ಮರುದಿನ ಸಂಜೆ 6 ಗಂಟೆಯ ಒಳಗೆ ಹೂವಿನ ಕರಗ ಅಗ್ನಿಕುಂಡವನ್ನು ಪ್ರವೇಶಿಸಬೇಕು. ಆದ್ದರಿಂದ ಭಕ್ತಾದಿಗಳು ಹಾಗೂ ಪಟ್ಟಣದ ಸಾರ್ವಜನಿಕರು ಸಹಕರಿಸಬೇಕೆಂದು ಸಮಿತಿಯ ಎಲ್ಲ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದರು. ಧರ್ಮರಾಯ ಸ್ವಾಮಿ ದೇವಸ್ಥಾನ ಬಂಗಾರಪೇಟೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರಗ ಮಹೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಬೇಕಂತೇಳಿ ಸಮಿತಿ ಮತ್ತು ಗೌರವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿರುತ್ತದೆ. ಈಗಾಗಲೇ ಸ್ವತಂತ್ರ ಪೂರ್ವದಿಂದ ಇದುವರೆಗೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಒಂದು ಕರಗ ಮಹೋತ್ಸವವನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ಇತಿಹಾಸ. ಇಡೀ ಬಂಗಾರಪೇಟೆಯಲ್ಲಿ ಒಂದು ಅದ್ಭುತವಾದ ಅಂತ ಹೇಳಿದ್ರೆ ವಿಶೇಷವಾಗಿ ಎಲ್ಲ ತಾಲೂಕುಗಳಿಗಿಂತ ಉತ್ತಮವಾಗಿ ನಡೆಸ್ತಕ್ಕಂಥ ಬಂಗಾರಪೇಟೆ ತಾಲೂಕು ಕರಗ ನಮ್ಮ ಸುಪ್ರಸಿದ್ಧವಾಗಿದೆ. ಈಗಾಗಲೇ 20ನೇ ತಾರೀಕಿಂದ ಹಿಡಿದು 26ರವರೆಗೂ 6 ದಿನ ನಡೀತಾ ಇರ್ತಕ್ಕಂಥ ಜಾತ್ರೆ ಮಹೋತ್ಸವದಲ್ಲಿ ಸಮಸ್ತ ನಾಗರಿಕ ಬಂಧುಗಳು ಹಾಗೂ ಬಂಗಾರಪೇಟೆಯ ಪುರ ನಿವಾಸಿಗಳು ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಕೊಡ್ತೇವೆ. ಅದೇ ರೀತಿಯಾಗಿ ಈ ಬಂಗಾರಪೇಟೆ ನಗರ ಗಾತ್ರವಾಗಿ ಬೆಳೀತಾ ಇದೆ. ಆದರೆ ಈ ಸಾರಿ ಸಮಿತಿ ಮತ್ತು ಅಧ್ಯಕ್ಷರು ಮತ್ತು ಗೌಡರು ಮತ್ತು ಕಾರ್ಯಕಾರಿ ಸಮಿತಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಬೇರೆ ಪ್ರಮುಖ ರಸ್ತೆಗಳು ಬಿಟ್ಟು ಬೇರೆ ರಸ್ತೆಗಳಲ್ಲಿ ಕರಗ ಸಂಚರಣೆ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಸಂಚರಣೆ ಮಾಡ್ತಾರೆ. ಆದ್ದರಿಂದ ಭಕ್ತಾದಿಗಳು ದೇವಸ್ಥಾನದ ಬಳಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಪೂಜೆಯನ್ನು ಮಾಡತಕ್ಕದ್ದು ಯಾವುದೇ ಕಾರಣಕ್ಕೂ ಹೋದ ವರ್ಷದ ಥರ ಲೇಟ್ ಆಗೋದಿಲ್ಲ. ಯಾಕಂತೇಳಿದ್ರೆ ಕುಂಡ ಬಂದು 6 ಗಂಟೆಗೆಲ್ಲ ಅಗ್ನಿಕುಂಡ ಪ್ರವೇಶ ಮಾಡಬೇಕಾಗಿರ್ತದೆ. ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕು. ಮತ್ತು ಹಣದ ರೂಪದಲ್ಲಿ ಮತ್ತು ವಸ್ತು ರೂಪದಲ್ಲಿ ಕಾಣಿಕೆಯನ್ನು ಕೊಟ್ಟು ಈ ದ್ರೌಪದಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥ ಮನವಿಯನ್ನು ಈ ದೇವಸ್ಥಾನದ ಪರವಾಗಿ ಮಾಡ್ತಾ ಇದ್ದೀವಿ. ಇವತ್ತೇನು 78ನೇ ವರ್ಷದ ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಅಂಗವಾಗಿ ಇವತ್ತು ಬಂಗಾರಪೇಟೆಯಲ್ಲಿ ನೆಲೆಸಿರ್ತಕ್ಕಂಥ ದ್ರೌಪದಮ್ಮ ದೇವಿಯ ಒಂದು ಪತ್ರಿಕೆಯನ್ನು ಇಟ್ಟು ಪೂಜೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ಕುಲದ ಗೌಡರು ಯಜಮಾನರು ಮತ್ತು ಕಾರಹಳ್ಳಿ ಕುಲದ ಗೌಡರು ಯಜಮಾನರು, ಅದೇ ರೀತಿಯಾಗಿ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳು ಸಹ ಭಾಗವಹಿಸಿದ್ದಾರೆ. ಮತ್ತು ಎಲ್ಲ ಕುಲಸ್ಥರು ಕೋಲ್ಕರಪ್ಪನವರು ಸಹ ಮುಖ್ಯವಾಗಿ ಕೋಲ್ಕರಪ್ಪನವರು ಸಹ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇವತ್ತು ಕರಗದ ಪೂಜಾರಿ ಕೃಷ್ಣಮೂರ್ತಿ ಅವರು ಬೇತ್ಮಂಗಲದ ಕಳೆದ ವರ್ಷದಂತೆ ಈ ಬಾರಿ ಕೂಡ ಬೇತ್ಮಂಗಲದ ಕರಗದ ಪೂಜಾರಿ ಕೃಷ್ಣಮೂರ್ತಿಯವರು ಈ ಬಾರಿ 78ನೇ ವರ್ಷದ ಕರಗ ಮಹೋತ್ಸವವನ್ನು ಹೊಂದಿದ್ದಾರೆ. ಈ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ಬಾರಿ ಸಹ 1 ವಾರಗಳ ಕಾಲ ಅತಿ ವಿಜೃಂಭಣೆ, ಭಕ್ತಿ, ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತೆ. ಮೊದಲಿಗೆ 24/5/2024 ಶುಕ್ರವಾರ ಕರಗ ಮಹೋತ್ಸವ ನಡೀತದೆ. 20/5/2024 ಸೋಮವಾರದಿಂದ 26/5/2024 ಭಾನುವಾರದವರೆಗೂ 1 ವಾರಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ. ಪ್ರಥಮವಾಗಿ 20/5/2024 ಸೋಮವಾರ ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ ಮತ್ತು 21/5/2024 ಮಂಗಳವಾರ ಆರತಿ ದೀಪೋತ್ಸವ ಇರ್ತದೆ. 22/5 ಬುಧವಾರ ಹಸಿ ಕರಗ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ 23/5 ಗುರುವಾರ ಉಟ್ಲು ಜಾತ್ರೆ ಕಾರ್ಯಕ್ರಮ ಇರ್ತದೆ. 24ರಂದು ಕಲ್ಯಾಣೋತ್ಸವ ಕಾರಹಳ್ಳಿ ವನ್ನಿ ಕುಲಸ್ಥರಿಂದ ಕಲ್ಯಾಣೋತ್ಸವ ಮತ್ತು ಅದೇ ದಿನ ರಾತ್ರಿ 8 ಗಂಟೆಗೆ
ಅತಿ ವಿಜೃಂಭಣೆಯಿಂದ ಹೂವಿನ ಕರಗ ನಡೆಯುತ್ತದೆ. ಅದು ಕೃಷ್ಣಮೂರ್ತಿಯವರು ಕರಗದ ಪೂಜಾರಿಯನ್ನು ಹೊರಲಿದ್ದಾರೆ. ಅದೇ ರೀತಿ ಶನಿವಾರ ಅಗ್ನಿಗುಂಡ ಕಾರ್ಯಕ್ರಮ ಇರ್ತದೆ ರಾತ್ರಿಗೆ. 26/5 ಭಾನುವಾರ ವಸಂತೋತ್ಸವ ಮತ್ತು ಧ್ವಜ ಅವರೋಹಣ ಕಾರ್ಯಕ್ರಮವನ್ನು ಇರ್ತದೆ. ಈಗ ಆಮೇಲೆ ಕಾರಹಳ್ಳಿಯಲ್ಲಿ ಕೋತಲರಾಜು ಗಾವು ಇರ್ತದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಬಂಗಾರಪೇಟೆ ನೆಲೆಸಿರ್ತಂಥ ಎಲ್ಲ ವನ್ಯಕುಲ ಕ್ಷತ್ರಿಯ ಜನಾಂಗದ ಬಂಧುಗಳು ಮತ್ತು ನಾಗರಿಕ ಬಂಧುಗಳು ಎಲ್ಲರೂ ಸಹಕರಿಸಿ ಆ ದ್ರೌಪದಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ಬಿಟ್ಟಿದ್ದೆ ಮನವಿ ಮಾಡ್ತಾ ಇದ್ದೆ. ಮುಖ್ಯವಾಗಿ ಇದು ಗಡಿನಾಡ ಆಗಿರೋದ್ರಿಂದ ಕರ್ನಾಟಕಕ್ಕೆ ಆಂಧ್ರ ತಮಿಳುನಾಡು ಹೊಂದಿಕೊಂಡಿರೋದ್ರಿಂದ ಈ ಕರಗ ಮಹೋತ್ಸವವನ್ನು ವೀಕ್ಷಿಸಲು ತಮಿಳುನಾಡು ಮತ್ತು ಆಂಧ್ರದಿಂದ ಕೂಡ ಸಹ ಬರ್ತಾರೆ. ಈ ಕರಗ ಮಹೋತ್ಸವವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಮತ್ತು ವನ್ಯಕುಲ ಕ್ಷತ್ರಿಯ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಕುಲಸ್ಥರು ಮತ್ತು ಗೌಡ ಯಜಮಾನರು ತೀರ್ಮಾನಿಸಲು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದರಂತೆ ನಡೆಸಿಕೊಳ್ಳಲು ಸಿದ್ಧರಾಗಿದ್ದಾರೆ.